ಯಾರು ಉತ್ತಮ ಪಡ್ಕೊಂಡಿದ್ದಾರೆ, ಯಾರು ಕಳಪೆ ಪಡ್ಕೊಂಡಿದ್ದಾರೆ, ಇದೇನಪ್ಪ ಇದು ಶನೇಶ್ವರಕ್ಕೆ ಹೋದ್ರೆ ಶನಿ ಕಾಟ ತಪ್ಪದು. ಬಿಗ್ ಬಾಸಲ್ಲೂ ವಾರ ವಾರ ಉತ್ತಮ ಕಳಪೆ. ಇವಾಗ ಆ ಉತ್ತಮ ಕಳಪೆ ಈ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋಗೂ ಶಿಫ್ಟ್ ಆಯ್ತಾ ಅನ್ನೋ ಕ್ವೆಶನ್ನು. ಸೊ ಹೌದು ಫ್ರೆಂಡ್ಸ್, ಬಾಯ್ಸ್ ವರ್ಸಸ್ ಗರ್ಲ್ಸಲ್ಲೂ ಕೂಡ ಉತ್ತಮ ವರ್ಸಸ್ ಕಳಪೆ ಇದೆ. ಈ ವಾರದ ಉತ್ತಮ ಯಾರಿಗೆ ಬಂತು, ಕಳಪೆ ಯಾರಿಗೆ ಬಂತು ಅನ್ನೋದನ್ನ ಪ್ರತಿಯೊಂದು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದಾರೆ, ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ಯಾವುದೇ ಒಂದು ಅಪ್ಡೇಟ್ ಇದ್ರೂ ಅದು ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಬೇಗನೆ ತಲುಪುತ್ತೆ. ಸೊ ಹಾಗಿದ್ರೆ ಬನ್ನಿ ನೋಡೋಣ ಬಾಯ್ಸ್ ವರ್ಸಸ್ ಗರ್ಲ್ಸ್ ಈ ವಾರದ ಎಪಿಸೋಡ್ನಲ್ಲಿ ಯಾರಿಗೆ ಉತ್ತಮ ಸಿಗುತ್ತೆ, ಯಾರಿಗೆ ಕಳಪೆ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಮೊದಲನೇದಾಗಿ ಬಿಗ್ ಬಾಸ್ ಸೀಸನ್ 11 ಮುಗಿದ ನಂತರವೇ ನಮ್ಮನ್ನೆಲ್ಲರನ್ನ ಮನರಂಜಿಸ್ಲಿಕ್ಕೆ ಬಂದಿರೋಂಥ ಶೋ, ರಿಯಾಲಿಟಿ ಶೋ ಅಂತ ಹೇಳಿದ್ರೆ ಬಾಯ್ಸ್ ವರ್ಸಸ್ ಗರ್ಲ್ಸ್. ಯಾಕೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಸಿಕ್ಕಾಪಟ್ಟೆ ಒಂಥರ ಸಖತ್ ಹೈಪ್ ಕೊಡ್ತಾ ಇದೆ ಅಂತ ಹೇಳಿದ್ರೆ, ಬಿಗ್ ಬಾಸಲ್ಲಿರುವಂತಹ ಎಲ್ಲ ಕಂಟೆಸ್ಟೆಂಟ್ಗಳು ಬಾಯ್ಸ್ ವರ್ಸಸ್ ಗರ್ಲ್ಸಲ್ಲಿದ್ದಾರೆ. ಅದರಲ್ಲೂ ಎರಡೆರಡು ವಿನ್ನರ್ಗಳಿದ್ದಾರೆ. ನಮ್ಮ ಮಂಜು ಪಾವಗಡ ಹಾಗೂ ಹನುಮಂತಣ್ಣ ಇದ್ದಾರೆ. ಅದ್ರ ಜೊತೆಗೆ ಆನೆ ಅಂತ ಹೊಗಳಿ ಹಟ್ಟಕ್ಕೇರಿಸ್ಕೊಂಡು ಸಿಕ್ಕಾಪಟ್ಟೆ ಫ್ಯಾನ್ಸನ್ನು ಸಂಪಾದಿಸಿರೋರು ಇದ್ದಾರೆ. ಚಡ್ಡಿ ದೋಸ್ತ್ ಧನರಾಜ್ ಇದ್ದಾರೆ, ಹಾಗೆ ಚೈತ್ರ ರಜತ್ ಇದ್ದಾರೆ. ಸೊ ಜಗಲ್ಬಲ್ದಿ ಏನು ಹೇಳ್ತಾರೆ, ಜಗಳ ಆಡಲಿಕ್ಕೆ ಜುಗಲ್ಬಂದಿ ಜಗಳ ಆಡಲಿಕ್ಕೆ ಸೊ ಚೈತ್ರ ರಜತ್ ಕೂಡ ಇದ್ದಾರೆ. ಅದ್ರ ಜೊತೆಗೆ ಸುಮಾರಷ್ಟು ಜನ ಕೂಡ ಆ್ಯಡ್ ಆಗಿದ್ದಾರೆ. ಹುಡುಗಿರಲ್ಲೊಂದು 5 ಜನ, ಹುಡುಗರಲ್ಲೊಂದು 5 ಜನ. ಏನು ಹೇಳ್ತೀರಾ, ಮಿನಿ ಬಿಗ್ ಬಾಸ್ ಥರನೇ ಇದೆ ಬಾಯ್ಸ್ ವರ್ಸಸ್ ಗರ್ಲ್ಸು. ನೋಡೋಕೆ ಮಾತ್ರ ಬೇರೆ ರಿಯಾಲಿಟಿ ಶೋ, ಇರೋರೆಲ್ಲ ಬಿಗ್ ಬಾಸ್ ಕಂಟೆಸ್ಟೆಂಟೇ ಅನ್ನೋ ಥರ ಇದೆ. ಸೊ ಹಾಗಿದ್ರೆ ಇಲ್ಲಿ ಏನು ಅಂತ ಹೇಳಿದ್ರೆ, ಮೊದಲನೇದಾಗಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ನಮಗೆಲ್ಲ ಗೊತ್ತಿದೆ. ಇಲ್ಲಿ ಜನ ಯಾವ ಥರ ಕೆಲವೊಬ್ರು ಇಮ್ಯಾಜಿನೇಷನ್ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ, ಇದು ವರ್ಸಸ್ ಗರ್ಲ್ಸ್ ವರ್ಸಸ್ ಬಾಯ್ಸ್ ಥರ ಇದೆ ಅಲ್ವಾ. ಸೊ ಹಾಗಿದ್ರೆ ಬರೀ ಫೈಟ್ಸೇ ಇರುತ್ತೆ, ಬರೀ ಕಾನ್ವರ್ಸೇಷನ್ ಇರುತ್ತೆ, ನಾನಾ ನೀನಾ ಅನ್ನೋ ಥರ ಇರುತ್ತೆ, ಅನ್ನೋ ಥರ ಇಮ್ಯಾಜಿನೇಷನ್ ಇರುತ್ತೆ. ಬಟ್ ಏನು ಅಂತ ಹೇಳಿದ್ರೆ, ಇಲ್ಲಿ ನಾನಾ ನೀನು ಅನ್ನೋ ಥರ ಇಮ್ಯಾಜಿನೇಷನ್ ಇರುತ್ತೆ, ಬಟ್ ಓನ್ಲಿ ಕನ್ವರ್ಸೇಷನ್ನು, ಮಾತಲ್ಲಿ ಟಕ್ಕರ್ ಕೊಡೋದು ಇದರಲ್ಲಿ ಮಾತ್ರ ಇರಲ್ಲ. ಸೊ ಇಲ್ಲೇನು ಅಂತ ಹೇಳಿದ್ರೆ, ಪ್ರತಿಯೊಂದು ವಾರ ಒಂದೊಂದು ಕಾಂಪಿಟೇಷನ್ ಅನ್ನೋದನ್ನು ಕೊಡ್ತಾರೆ. ಒಂದು ಮಾತಿಂದ ಇರ್ಬೋದು, ಒಂದು ಡ್ಯಾನ್ಸಿಂದ ಇರ್ಬೋದು, ಇನ್ನೊಂದು ಆಟ ಇರ್ಬೋದು, ಇನ್ನೊಂದು ಟಾಸ್ಕ್ ಅಂತ ಇರ್ಬೋದು. ಪ್ರತಿಯೊಂದು ವಾರನೂ ಪ್ರತಿಯೊಂದು ಡಿಫ್ರೆಂಟ್ ಟಾಸ್ಕ್ಗಳನ್ನ ಕೊಡ್ತಾ ಹೋಗ್ತಾರೆ. ಸೊ ಈ ವಾರ ಕೊಟ್ಟಿರುವಂತಹ ಟಾಸ್ಕ್ ಯಾವುದು ಅಂತ ಹೇಳಿದ್ರೆ ಡ್ಯಾನ್ಸ್. ಸೊ ಇಲ್ಲಿ ಜೋಡಿಯಾಗಿ ಪ್ರತಿ 2 ಕಂಟೆಸ್ಟೆಂಟ್ಗಳು, 2 ಸ್ಪರ್ಧಿಗಳು ಡ್ಯಾನ್ಸನ್ನು ಮಾಡ್ತಾರೆ. ಸೊ ಅದರಲ್ಲಿ ಯಾವ ಒಂದು ಸ್ಪರ್ಧಿ ಉತ್ತಮವಾಗಿ ಡ್ಯಾನ್ಸ್ ಮಾಡುತ್ತೋ ಅವರಿಗೆ ಉತ್ತಮ ಸಿಗುತ್ತೆ. ಸೊ ಯಾವ ಒಂದು ಸ್ಪರ್ಧಿ ಕಳಪೆ ಪ್ರದರ್ಶನ ಕೊಡುತ್ತೋ ಆ ಒಂದು ಸ್ಪರ್ಧಿ ಕಳಪೆ ಒಂದು ಕ್ಯಾಟಗರಿಗೆ ಸೇರ್ಕೊಳ್ತಾರೆ. ಸೊ ಇಲ್ಲಿ ಏನು ವಿಶೇಷ ಅಂತ ಹೇಳಿದ್ರೆ, ಸೊ ಒಂದು ಉತ್ತಮ ಕಳಪೆ ಯಾರೇ ಇರಲಿ, ಇಬ್ಬರು ಜೋಡಿಯಾಗಿ ಡ್ಯಾನ್ಸ್ ಮಾಡ್ತಾರೆ. ಆದರೆ ಇಬ್ಬರು ಒಂದೇ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ಕ್ಲಿಯರಾಗಿ ಡಿಫ್ರೆನ್ಷಿಯೇಟ್ ಕಾಣಬೇಕು, ಯಾರು ಚೆನ್ನಾಗಿ ಮಾಡ್ತಾ ಇದ್ದಾರೆ, ಯಾರು ಚೆನ್ನಾಗಿ ಮಾಡ್ತಿಲ್ಲ ಅಂತ. ಆ ಒಂದು ಕ್ಲಾರಿಟಿ ಮತ್ತು ಕ್ಲಿಯರ್ ಡಿಫ್ರೆನ್ಸ್ ಕಾಣಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಒಂದೇ ಟಾಸ್ಕನ್ನು ಇಬ್ಬರು ಸ್ಪರ್ಧಿಗಳು ಮಾಡ್ತಾ ಇದ್ದಾರೆ. ಓಕೆನಾ. ಸೊ ಇಲ್ಲಿ ಯಾರು ಮಾಡ್ತಾ ಇದ್ದಾರೆ ಅನ್ನೋ ಪ್ರೋಮೋದಲ್ಲಿ ಯಾರು ಮಾಡ್ತಾ ಇದ್ದಾರೆ ಅಂತ ನೋಡ್ಕೊಂಬರೋದಾದರೆ, ಸೊ ಐಶ್ವರ್ಯ ಆಗಿ ಅವ್ರ ಜೊತೆ ಇನ್ನೊಂದು ಲೇಡಿ ಫೀಮೇಲ್ ಕಂಟೆಸ್ಟೆಂಟ್ ಮಾಡ್ತಾ ಇದ್ದಾರೆ. ಸಖತ್ ಹಾಟಾಗಿ ಕಾಣ್ತಾ ಇದೆ, ಸೂಪರ್ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ತುಂಬಾ ಗ್ರೇಸ್ಫುಲ್ಲಾಗಿ ಕಾಣ್ತಾ ಇದ್ದಾರೆ. ಐಶ್ವರ್ಯ ಅಂತೂ ಸಖತ್ ಗ್ರೇಸ್ಫುಲ್ಲಾಗಿ ಕಾಣ್ತಾ ಇದ್ದಾರೆ, ಡಿಫ್ರೆಂಟ್ ಲುಕ್ಕಲ್ಲಿ ಕಾಣ್ತಾ ಇದ್ದಾರೆ ಬಿಗ್ ಬಾಸ್ಗಿಂತ ಮತ್ತು ಈ ಒಂದು ರಿಯಾಲಿಟಿ ಶೋ ಅಲ್ಲಿ. ಸೊ ನನ್ನ ಪ್ರಕಾರ ಕೇಳೋದಾದರೆ ಬಹುಶಃ ಉತ್ತಮ ಅವರಿಗೆ ಸಿಗೋ ಚಾನ್ಸಸ್ ಜಾಸ್ತಿ ಇದೆ, ಅಷ್ಟೊಂದು ಗ್ರೇಸ್ಫುಲ್ಲಾಗಿ ಕಾಣ್ತಾ ಇದ್ದಾರೆ. ನೆಕ್ಸ್ಟು ಚಡ್ಡಿ ದೋಸ್ತ್ ಅಂತಲೇ ಫೇಮಸ್ ಆಗಿರುವ ಚಡ್ಡಿ ದೋಸ್ತ್ಗಳು ಯಾರು ಅಂತ ಹೇಳಿದ್ರೆ ಹನುಮಂತು ಹಾಗೂ ಧನರಾಜ್ ಆಚಾರ್. ಇವರಿಬ್ಬರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಸೊ ನಿಮ್ಗೇನು ಅನಿಸುತ್ತೆ, ಯಾರಿಗೆ ಉತ್ತಮ ಸಿಗ್ಬೋದು, ಯಾರಿಗೆ ಕಳಪೆ ಸಿಗ್ಬಹುದು? ಇಲ್ಲಿ ಈ ಒಂದು ಪ್ರೋಮೋ ಅಲ್ಲಿ ತೋರಿಸಿರುವಂತಹ ಡ್ಯಾನ್ಸ್ ಧನರಾಜ್ ಆಚಾರ್ ಅವ್ರದ್ದು ಡ್ಯಾನ್ಸ್ ತೋರಿಸಿದ್ದಾರೆ. ಸೊ ನನಗನ್ಸಿದ ಪ್ರಕಾರ ಈ ಒಂದು ಉತ್ತಮನ ಧನರಾಜ್ ಅವ್ರಿಗೆ ಸಿಕ್ಕಿರುತ್ತೆ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಕೇವಲ ಧನರಾಜ್ ಅವರ ಡ್ಯಾನ್ಸ್ ಪ್ರೋಮೋ ಮಾತ್ರ ತೋರಿಸಿದ್ದಾರೆ. ಸೊ ಹಾಗಾಗಿ ಅವ್ರಿಗೆ ಸಿಕ್ಕಿರುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ ಅಂತ ಅಂದ್ಕೊಳ್ತೀನಿ. ಸೊ ಇನ್ನೊಂದು ಯಾವ ಜೋಡಿ ಅಪ್ಪ ಸಿಕ್ಕಾಪಟ್ಟೆ ಸೌಂಡ್ ಮಾಡಿರುವಂತಹ ಜೋಡಿ ಅಂತ ಹೇಳಿದರೆ ರಜತ್ ಹಾಗೂ ಚೈತ್ರ ಅವ್ರ ಜೋಡಿ. ಸೊ ಬಿಗ್ ಬಾಸ್ ಆದ ನಂತರ ರಿಯಾಲಿಟಿ ಶೋಗೆ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಭವ್ಯ ಗೌಡ ಅವರ ಬದಲಿಗೆ ಚೈತ್ರ ಕುಂದಾಪುರ ಅವರು ಆಯ್ಕೆ ಆಗಿದ್ದಾರೆ. ಹಾಗೆ ಆಲ್ರೆಡಿ ರಿಯಾಲಿಟಿ ಶೋಗೆ ಎಂಟ್ರಿ ಕೂಡ ಹಾಗಾಗಿದೆ. ಸೊ ಇವಾಗ ಇವರಿಬ್ಬರು ಜೋಡಿ ಡ್ಯಾನ್ಸ್ ಮಾಡ್ತಾ ಇದೆ. ಇಲ್ಲಿ ಐಶ್ವರ್ಯ ಅವರು ಹುಡುಗಿರ ಜೊತೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಹಾಗೆ ಚಡ್ಡಿ ದೋಸ್ತು ಹುಡುಗ ಜೊತೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಇವರಿಬ್ರದ್ದು ಏನಪ್ಪ ಅಂತ ಹೇಳಿದ್ರೆ ರಜತ್ ಹಾಗೂ ಚೈತ್ರ ಅವರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಸೊ ಇವರಿಬ್ರಿಗೆ ಯಾರಿಗೆ ಸಿಗ್ಬೋದು ನಿಮಗೆ ಅಂತ ಹೇಳಿ. ಯಾಕಂದರೆ ರಜತ್ ಅವರು ಮಾತಲ್ಲಿ ಸಿಕ್ಕಾಪಟ್ಟೆ ಟಕ್ಕರ್ ಕೊಡ್ತಾರೆ. ಡ್ಯಾನ್ಸ್ ನಾವು ನೋಡಿಲ್ಲ ಹೇಗೆ ಮಾಡ್ತಾರೆ, ಅಷ್ಟೊಂದು ಅಬ್ಸರ್ವ್ ಮಾಡಿಲ್ಲ, ಬಟ್ ಫಿನಾಲೆಯಲ್ಲಿ ಡ್ಯಾನ್ಸ್ ಮಾಡಿದ್ರು, ಚೆನ್ನಾಗಿ ಮಾಡಿದರು. ಸೊ ಚೈತ್ರ ಕುಂದಾಪುರ ಅವರ ಡ್ಯಾನ್ಸ್ ನಾವು ಎಲ್ಲೋ ಒಂದು ಕಡೆ ಒಂಚೂರು ಒಂದು 5 ಸೆಕೆಂಡ್ 10 ಸೆಕೆಂಡ್ ನೋಡಿದ್ದೀವಿ ಬಿಟ್ಟರೆ
ಅಷ್ಟೇ, ಅಷ್ಟೊಂದು ಡ್ಯಾನ್ಸ್ ನೋಡಿಲ್ಲ. ಸೊ ಇಲ್ಲಿ ಯಾರಿಗೆ ಸಿಗ್ಬೋದು ಉತ್ತಮ, ಯಾರಿಗೆ ಸಿಗ್ಬೋದು ಕಳಪೆ, ಅಲ್ಲಂತೂ ಸಿಕ್ಕಾಪಟ್ಟೆ ಗೋಳೈಕೊಂಡಿದ್ರು, ಎಲ್ಲರೂ ನನಗೆ ಕಳಪೆ ಕೊಡ್ತಾರೆ, ಎಲ್ಲರೂ ನನಗೆ ಕಳಪೆ ಕೊಡ್ತಾರೆ ಅಂತ. ಸೊ ಇಲ್ಲಿ ಏನು ಉತ್ತಮ ಸಿಗುತ್ತಾ ಕಳಪೆ ಸಿಗುತ್ತಾ, ಅಕಸ್ಮಾತ್ ಉತ್ತಮ ಸಿಕ್ಕರೆ ಏನು ಹೇಳ್ತಾರೆ, ಕಳಪೆ ಸಿಕ್ಕರೆ ಏನು ಹೇಳ್ತಾರೆ ಅನ್ನೋದನ್ನ ನಾವು ಕಾಯ್ದು ನೋಡಬೇಕು. ಸೊ ಅದು ಬಿಟ್ಟರೆ ಮಂಜು ಪಾವಗಡ ಅಂತೂ ಕಾಲು ಎಳೆದ್ರಲ್ಲಿ ನಂಬರ್ 1. ಶುಭಾ ಪೂಂಜಾ ಅಂತೂ ಸಿಕ್ಕಾಪಟ್ಟೆ, ಅವರು ತುಂಟಾಟ ಅಂತೂ ಕೇಳಲೇಬೇಡಿ, ಸಿಕ್ಕಾಪಟ್ಟೆ ತುಂಟಾಟದ ಹುಡುಗಿ ಅವರು. ಸೊ ಇಲ್ಲಿ ಇನ್ನೊಂದೇನು ಅಂತ ಹೇಳಿದ್ರೆ, ನಮ್ಮ ವಿನಯ್ ಅವ್ರಿಗೆ ಏನೋ ಒಂಥರ ಟಕ್ಕರ್ ಕೊಡೋ ರೇಂಜಲ್ಲಿ ಶುಭಾ ಪೂಂಜಾ ಅವರು ಹೇಳಿದ್ದಾರೆ, ಅಮ್ಮಿಕೊಂಡು ಕುತ್ಕೊಳ್ಳಲ್ಲ ಅಂತ ಏನೋ ಪದ ಯೂಸ್ ಮಾಡಿದ್ದಾರೆ ಅನಿಸುತ್ತೆ. ಆದರೆ ಇಲ್ಲಿ ಪ್ರೋಮೋ ಅಲ್ಲಿ ಶುಭಾ ಪೂಂಜಾ ಅವರು ಅಮ್ಮಿಕೊಂಡು ಕುತ್ಕೊಳ್ಳಲ್ಲ ಅಂತ ವರ್ಡ್ ಯೂಸ್ ಮಾಡಿದ್ದಾರೆ. ಆದರೆ ಆ ವರ್ಡ್ ಆನೆ ಆಗಿರುವಂತಹ ವಿನಯ್ ಗೌಡ ಅವ್ರಿಗೆ ಯೂಸ್ ಮಾಡಿದ್ದಾರೆ ಅನ್ನೋದು ಇಲ್ಲಿ ಡೌಟ್ಫುಲ್ಲು. ನನಗೇನೋ ಪ್ರೋಮೋದಲ್ಲಿ ತೋರಿಸಿದ್ದೆ ನಿಜ ಅಂತ ನಾನು ಹೇಳಲ್ಲ. ಯಾಕೆ ಅಂತ ಹೇಳಿದ್ರೆ ಕೆಲವೊಂದು ಬಾರಿ ಅದು ಮಂಜು ಪಾವಗಡ ಅವ್ರಿಗೆ ಹೇಳಿರ್ಬೋದು, ಆದರೆ ಅಲ್ಲಿ ಡೈರೆಕ್ಟಾಗಿ ತೋರಿಸಿರಲ್ಲ. ಇಲ್ಲಿ ವಿನಯ್ ಅವ್ರದ್ದು ತೋರಿಸ್ಬಿಟ್ಟು ಆಮೇಲೆ ಶುಭಾ ಪೂಂಜಾ ಅವರ ಹೇಳಿಕೆನ ತೋರಿಸಿದ್ದಾರೆ. ಸೊ ನನಗನ್ಸಿದ ಪ್ರಕಾರ ಇದನ್ನು ಅವ್ರು ಮಂಜು ಅವ್ರಿಗೆ ಹೇಳಿರ್ತಾರೆ, ಯಾಕಂದರೆ ಅಷ್ಟೊಂದು ಕ್ಲೋಸ್ನೆಸ್ ಇರೋದು ಬಂದುಬಿಟ್ಟು ಮಂಜು ಪಾವಗಡ ಅವ್ರ ಜೊತೆಗೆ. ಸೊ ಹಾಗಾಗಿ ಅವರು ಮುಚ್ಕೊಂಡು ಕುತ್ಕೊಳ್ಳೋ ಈ ಥರ ವರ್ಡ್ಸ್ನ ಅವ್ರಿಗೆ ಯೂಸ್ ಮಾಡಿರ್ತಾರೆ. ಇಲ್ಲಿ ಎಷ್ಟೊಂದು ವಿಡಿಯೋಗಳನ್ನ ನೋಡಿದೆ ನಾನು, ಆದರೆ ಅವರೆಲ್ಲ ಹೇಳ್ತಾ ಇದ್ದಾರೆ ವಿನಯ್ ಗೌಡ ಅವ್ರಿಗೆ ಯೂಸ್ ಮಾಡಿರೋದು ಅಂತ. ನನಗೆ ಅನ್ಸಲ್ಲ ಆ ರೀತಿ, ಯಾಕಂದರೆ ವಿನಯ್ ಗೌಡ ಬಂದುಬಿಟ್ಟು ಸ್ವಲ್ಪ ಡೀಸೆಂಟ್ ಹಾಗೂ ಸ್ವಲ್ಪ ಗತ್ತಲ್ಲಿರುವಂತಹ ವ್ಯಕ್ತಿ. ಆ ಥರ ಎಲ್ಲ ಹುಡುಗಿರ ಜೊತೆ ನೋಡಿಲ್ಲ, ಬಟ್ ಹೇಳೋಕ್ಕಾಗಲ್ಲ. ಅಕಸ್ಮಾತ್ ಶಿವ ಪೂಂಜಾ ಅವರು ಇವ್ರಿಗೆ ಯೂಸ್ ಮಾಡಿದಾರಾ ಅಥವಾ ಮಂಜಿಗೆ ಯೂಸ್ ಮಾಡಿದಾರಾ ಅಂತ ಹೇಳಿಬಿಟ್ಟು ನೋಡಬೇಕು ಅಂತ ಹೇಳಿದ್ರೆ ನಾವು ಕಂಪ್ಲೀಟಾಗಿ ಎಪಿಸೋಡ್ ನೋಡಬೇಕು. ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಯಾವ ಥರ ಐತೆ ಈ ಒಂದು ಪ್ರೋಮೋ ರಿವ್ಯೂ ಅಂತ ಹೇಳಿಬಿಟ್ಟು. ಸೊ ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ಪ್ರೋಮೋ ರಿವ್ಯೂ ಅಥವಾ ಎಪಿಸೋಡ್ ರಿವ್ಯೂ ಮುಖಾಂತರ. ಅಲ್ಲಿವರೆಗೂ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್.